ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ವರ್ಬ್ಸ್ ಅಲ್ಲಿ ಬರುವಂತ ರೆಗ್ಯುಲರ್ ವರ್ಬ್ಸ್, ಇರ್ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡೋದ್ರ ಮೂಲಕ ಪೂರ್ತಿಯಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ವರ್ಬ್ಸ್. ವರ್ಬ್ ಅಂದ್ರೆ ಗೊತ್ತು. ವರ್ಬ್ ಈಸ್ ಎ ಆಕ್ಷನ್ ವರ್ಡ್. ಇಟ್ ಡಿಸ್ಕ್ರೈಬ್ ದ ಆಕ್ಷನ್ ಆಫ್ ನೌನ್ ಆರ್ ಪ್ರನೌನ್ ಅನ್ನಂತ ನಮಗೆ ಗೊತ್ತು. ಅಂದ್ರೆ ಕ್ರಿಯೆಯನ್ನ ಸೂಚಿಸುವ ಪದ, ನಾಮಪದ ಅಥವಾ ಸರ್ವನಾಮದ ಕ್ರಿಯೆಯನ್ನ ತಿಳಿಸುವಂತ ಪದವನ್ನ ನಾವು ಕ್ರಿಯಾಪದ ವರ್ಬ್ ಅಂತ ಕರಿತೇವೆ. ಈ ವರ್ಬ್ ಅಲ್ಲಿ ರೆಗ್ಯುಲರ್ ವರ್ಬ್ಸ್, ಇರ್ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನು ಅಂತ ನೋಡೋಣ. Regular verbs form their past tense and past participle by adding d or ed to the end of the word. ಅಂದ್ರೆ ಯಾವುದೇ ಒಂದು ಕ್ರಿಯಾಪದದ ಹಿಂದೆ, ಕ್ರಿಯಾಪದದ ಮುಂದೆ ಡಿ ಮತ್ತೆ ಇಡಿ ಫಾರ್ಮ್ ಆಫ್ಟರ್ ದ ವರ್ಬ್ ಡಿ ಮತ್ತೆ ಇಡಿ ಸೇರ್ತು ಅಂದ್ರೆ ಅದು ಪಾಸ್ಟ್ ಟೆನ್ಸ್ ಅಲ್ಲಾಗ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಾಗ್ಲಿ ಸೇರಿದ್ರೆ ಅದನ್ನು ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ರೆಗ್ಯುಲರ್ ವರ್ಬ್ಸ್ ಫ್ರಮ್ ದೇರ್ ಪಾಸ್ಟ್ ಟೆನ್ಸ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಬೈ ಆಡಿಂಗ್ ಡಿ ಆರ್ ಇಡಿ ಟು ದ ಎಂಡ್ ಆಫ್ ದ ವರ್ಡ್. ಆ ವರ್ಬ್ನ ಜೊತೆಯಲ್ಲಿ, ಆ ವರ್ಬ್ನ ಕೊನೆಯಲ್ಲಿ ಡಿ ಮತ್ತೆ ಇಡಿ ಫಾರ್ಮು ಏನಾದರೂ ಸೇರಿದ್ರೆ ಅದನ್ನ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ರೈ ಅಂತ ಇದೆ. ಕ್ರೈ ಇರೋದು ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ರೈಡ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೂ ಕೂಡ ಏನಾಗುತ್ತೆ ಕ್ರೈಡ್ ಆಗುತ್ತೆ. ಅಂದ್ರೆ ಇಲ್ಲಿ ಇಡಿ ಫಾರ್ಮ್ ಸೇರ್ತು. ಇಲ್ಲಿ ಲವ್ ಅಂತ ಇದೆ, ಲವ್ ಅಲ್ಲಿ ಲವ್ಡ್, ಲವ್ಡ್ ಪಾಸ್ಟ್ ಪಾರ್ಟಿಸಿಪಲ್ ಮತ್ತು ಪಾಸ್ಟ್ ಟೆನ್ಸ್ ಅಲ್ಲಿ ಡಿ ಫಾರ್ಮ್ ಸೇರ್ಕೊತ, ಡಿ ಅನ್ನುವಂಥದ್ದು ಹ್ಯಾಡ್ ಆಗಿದೆ. ಸೊ ಇದೇನಾಗುತ್ತೆ ರೆಗ್ಯುಲರ್ ವರ್ಬ್ಸ್ ಆಗುತ್ತೆ. ಇನ್ನ ಪ್ಲೇ, ಪ್ಲೇಡ್, ಪ್ಲೇಡ್ ಇಲ್ಲಿ ಇಡಿ ಸೇರಿದೆ. ಇನ್ನು ಲುಕ್ ಅಂತ ತಗೊಂಡಾಗ ಲುಕ್, ಲುಕ್ಡ್, ಲುಕ್ಡ್. ಕುಕ್ ಅಂತ ಇದೆ ಅಂತ ತಿಳ್ಕೊಳ್ಳಿ, ಕುಕ್, ಕುಕ್ಡ್, ಕುಕ್ಡ್. ಈ ರೀತಿಯಾಗಿ ಡಿ ಮತ್ತೆ ಇಡಿ ಫಾರ್ಮು ಅಥವಾ ಡಿ ಅಥವಾ ಇಡಿ ಅನ್ನುವಂಥದ್ದು ಏನಿದೆ ಅದು ವರ್ಬ್ ಜೊತೆ ಸೇರಿದಾಗ, ಅದು ಆ ವರ್ಬಿನ ಕೊನೆಯಲ್ಲಿ ಸೇರಿದಾಗ ಏನಾಗುತ್ತೆ ಅದನ್ನ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೇವೆ. ಇನ್ನ ಇರ್ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನು? Irregular verbs form their past tense and past participle in other ways. ಅಂದ್ರೆ ಇರ್ರೆಗ್ಯುಲರ್ ವರ್ಬ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಾಸ್ಟ್ ಟೆನ್ಸ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಬೇರೆನೇ ಬದಲಾವಣೆ ಆಗುತ್ತೆ. ಇನ್ ಅದರ್ ವೇಸ್ ಅಂದ್ರೆ ಬೇರೆ ರೀತಿಯಲ್ಲಿ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಪಾಸ್ಟ್ ಟೆನ್ಸೇ ಬೇರೆ ಇರುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಟ್, ಈಟ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್ ಆದರೆ ಅದಕ್ಕೆ ಪಾಸ್ಟ್ ಟೆನ್ಸ್ ಹೇಟ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಈಟನ್, ಹೀಟ್, ಹೇಟ್, ಹೀಟನ್ ಆಗುತ್ತೆ. ರೈಟ್ ಇರೋದು ರೈಟ್ ಪ್ರೆಸೆಂಟ್ ಟೆನ್ಸ್, ರೋಟ್, ರಿಟನ್, ಸಿ, ಸಾ, ಸೀನ್. ಈ ರೀತಿ ಗಿವ್, ಗೇವ್, ಗಿವನ್, ಫರ್ಗೆಟ್, ಫರ್ಗಾಟ್, ಫರ್ಗೆಟನ್. ಈ ತರ ಸ್ವಿಮ್, ಸ್ವಾಮ್, ಸ್ವಮ್, ಸಿಂಗ್, ಸ್ಯಾಂಗ್, ಸಂಗ್. ಈ ರೀತಿ ಬೇರೆನೆ ಬದಲಾವಣೆ ಆಯ್ತು ಅಂದ್ರೆ ಅವನ್ನ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ರೆಗ್ಯುಲರ್ ವರ್ಬ್ಸ್ ಅಂದ್ರೆ ರೆಗ್ಯುಲರ್ ವರ್ಬ್ಸ್ ಫಾರ್ಮ್ ದೇರ್ ಪಾಸ್ಟ್ ಟೆನ್ಸ್ ಅಂಡ್ ಪಾರ್ಟಿಸಿಪಲ್ ಬೈ ಆಡಿಂಗ್ ಡಿ ಆರ್ ಇಡಿ ಟು ದ ಎಂಡ್ ಆಫ್ ದ ವರ್ಡ್. ಅಂದ್ರೆ ಆ ವರ್ಬ್ನ ಕೊನೆಯಲ್ಲಿ ಡಿ ಮತ್ತೆ ಇಡಿ ಸೇರಿದ್ರೆ ಅದು ರೆಗ್ಯುಲರ್ ವರ್ಬ್ಸು. ಅದೇ ಇರ್ರೆಗ್ಯುಲರ್ ವರ್ಬ್ಸ್ ಅಲ್ಲಿ ಡಿ ಇಡಿ ಹ್ಯಾಡ್ ಆಗಲ್ಲ, ಅದು ಪಾಸ್ಟ್ ಟೆನ್ಸು ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಬೇರೆನೆ ಚೇಂಜ್ ಆಗುತ್ತೆ. ಅಂದ್ರೆ ಇರ್ರೆಗ್ಯುಲರ್ ವರ್ಬ್ಸ್ ಫಾರ್ಮ್ ದೇರ್ ಪಾಸ್ಟ್ ಟೆನ್ಸ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಇನ್ ಅದರ್ ವೇಸ್. ಅಂದ್ರೆ ಬೇರೆ ಬದಲಾವಣೆ ಆಗುತ್ತೆ, ಬೇರೆನೆ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ದ ಇರ್ರೆಗ್ಯುಲರ್ ವರ್ಬ್ಸ್ ಅಂಡ್ ರೆಗ್ಯುಲರ್ ವರ್ಬ್ಸ್. ಇದು ಇವತ್ತಿನ ಇಂಗ್ಲಿಷ್ ತರಗತಿ, ಇಂಗ್ಲಿಷ್ ಗ್ರಾಮರ್ ತರಗತಿ. ಮುಂದಿನ ತರಗತಿಯಲ್ಲಿ ಇಂಗ್ಲಿಷ್ ಗ್ರಾಮರ್ನ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗ್ತಾನೆ. ಎಲ್ಲರಿಗೂ ಧನ್ಯವಾದಗಳು.